ಸೌಜನ್ಯ ಪ್ರೀತಿ ಪ್ರೇಮದ ಬಲೆಗೆ ಬಿದ್ದಿರಬಹುದು ಅನ್ನೋ ಅನುಮಾನ ಎಲ್ರಿಗೂ ಬಂದಿತ್ತು. ಆದ್ರೂ ಅವಳಲ್ಲಿ ಹೇಗೆ ಹೇಳೋದು ಅಂತ ಎಲ್ರೂ ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡೋವಾಗ ನಿವೇದನಾ ಮಾತ್ರ ಅವಳಲ್ಲಿ ಮಾತಾಡಲೇಬೇಕು ಅಂತ ಅನ್ಕೊಳ್ತಾಳೆ. ಅಂದು ರಾತ್ರಿ ಕೂಡ ಭಾಗ್ಯ, ರೇಖಾ, ಸುಮಾ 3 ಜನನು ಟಿವಿ ನೋಡೋಕೆ ನಿವೇದನಾಳ ಮನೆಗೆ ಬಂದಾಗ ಸೌಜನ್ಯ ಮಾತ್ರ ಮತ್ತದೇ ನೆಪ ಹೇಳಿ ಮನೆಯಲ್ಲೇ ಉಳಿತಾಳೆ. ಇದೇ ಸರಿಯಾದ ಸಮಯ ಅಂದ್ಕೊಂಡ ನಿವೇದನಾ ತಾನೇ ಸೌಜನ್ಯಾಳನ್ನ ಹುಡುಕೊಂಡು ಅವಳ ಮನೆಗೆ ಹೋಗ್ತಾಳೆ. ನಿವೇದನಾಳ ನಿರೀಕ್ಷೆಯಂತೆಯೇ ಫೋನ್ ಹಿಡಿದು ನಗ್ನಗ್ತಾ ಮಾತಾಡ್ತಾ ಇದ್ಲು ಸೌಜನ್ಯ. ನಿವೇದನಾಳನ್ನ ಕಂಡು ಕೂಡ್ಲೆ ಸಂಕಲ್ಪ 1 ನಿಮಿಷ ಲೈನಲ್ಲೇ ಇರು ಅಂತ ಹೇಳಿದ ಸೌಜನ್ಯ, ಬನ್ನಿ ಅಕ್ಕ, ಅವರೆಲ್ಲ ನಿಮ್ಮ ಮನೆಗೆ ಬಂದ್ರು. ನಾನು ನನ್ನ ತಂಗಿ ಸಂಕಲ್ಪ ಜೊತೆಗೆ ಮಾತಾಡ್ತಾ ಇದ್ದೆ ಅಂದ್ರೆ ಅತ್ತ ಲೈನಲ್ಲಿರೋ ನಿನ್ ತಂಗಿ ಸಂಕಲ್ಪ ಈಗಷ್ಟೇ ರೇಖಾಳಿಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ದಾಳೆ ಸೌಜನ್ಯ. ಹಾಗಾಗಿ ನೀನು ಈ ನಕಲಿ ಸಂಕಲ್ಪಳ ಕಾಲ್ ಕಟ್ ಮಾಡಿ ನನ್ನ ಜೊತೆಗೆ ಮಾತಾಡು. ನಾನು ನಿನ್ ಜೊತೆಗೆ ಬಹಳ ಮುಖ್ಯವಾದ ವಿಷಯವನ್ನ ಮಾತಾಡ್ಬೇಕು ಅಂತ ತುಸು ಗಂಭೀರವಾಗಿ ಹೇಳ್ತಾಳೆ ನಿವೇದನಾ. ಅವಳ ಗಂಭೀರತೆಗೆ ಬೆದರಿದ ಸೌಜನ್ಯ ಕಾಲ್ ಕಟ್ ಮಾಡಿ, ಅದೇನು ಹೇಳಿ ಅಕ್ಕ ಅಂತ ಮೆಲ್ಲಗೆ ಕೇಳಿದ್ರೆ, ನಾನೆಲ್ಲ ಹೇಳೋದು, ನೀನ್ ಹೇಳ್ಬೇಕು ಸೌಜನ್ಯ. ನೀನು ನಮ್ಮೆಲ್ಲರಿಂದ ಮುಚ್ಚಿಟ್ಟು ಏನನ್ನೋ ನಡೆಸ್ತಾ ಇದೀಯಾ, ಅದೇನು ಅಂತ ನನಗೆ ಗೊತ್ತಾಗ್ಬೇಕು. ಇಲ್ಲಿಗೆ ಬಾಡಿಗೆಗೆ ಬಂದಾಗ ಇದ್ದ ಮೊದಲಿನ ಸೌಜನ್ಯ ಅಲ್ಲ ನೀನು, ಬಹಳವೇ ಬದಲಾಗಿದೀಯಾ. ಬರೀ ನಿನ್ ಉಡುಗೆ ತೊಡುಗೆ ಅಲಂಕಾರದ ಬಗ್ಗೆ ಹೇಳ್ತಾ ಇಲ್ಲ, ನಿನ್ನ ನಡವಳಿಕೆಗಳ ಬಗ್ಗೆಯೂ ಹೇಳ್ತಾ ಇದ್ದೀನಿ. ಯಾವಾಗ ನೋಡಿದ್ರು ನಿನ್ ಕಿವಿಯಲ್ಲಿ ಫೋನ್ ಇರುತ್ತೆ ಅಂತ ಇದ್ದ ನಿವೇದನಾಳ ಮಾತನ್ನ ತಡೆಯೋ ಸೌಜನ್ಯ, ಅದು ಮನೆಯಿಂದ ಕಾಲ್ ಬರುತ್ತೆ ಅಕ್ಕ ಅಂತ ಹೇಳ್ತಾಳೆ. ಆಗ ನಿವೇದನಾ, ಸುಳ್ಳು ಹೇಳ್ಬೇಡ ಸೌಜನ್ಯ, ನಾನು ನಿನ್ನ ವಯಸ್ಸನ್ನ ದಾಟಿಯೇ ಬಂದಿರೋದು. ಅದು ಅಲ್ಲದೆ 2 ಹೆಣ್ಮಕ್ಳನ್ನ ಮದುವೆ ಮಾಡಿದ್ದೀನಿ. ನನ್ನ ಮಕ್ಕಳು ನಿನಗಿಂತ 5-6 ವರ್ಷ ಚಿಕ್ಕವರು ಅಷ್ಟೇ. ಮನೆಗೆ ಬಂದಾಗಿಂದ ರಾತ್ರಿ ಮಲ್ಗೋವರೆಗೂ ನಿನ್ನ ಮನೆಯವರು ಕಾಲ್ ಮಾಡಿ ಮಾತಾಡ್ತಾರ ನಿನಗೆ? ಈಗಲೂ ಅಷ್ಟೇ, ತಂಗಿ ಕಾಲ್ ಮಾಡಿದ್ದು ಅಂದ್ಯಲ್ಲ, ಅದೇ ನಿನ್ನ ತಂಗಿ ಈಗಷ್ಟೇ ನನ್ನ ಜೊತೆಗೆ ಮಾತಾಡಿ ಸೌಜನ್ಯ ಇತ್ತೀಚೆಗೆ ಮಾತಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ಲು. ಇದಕ್ಕೆಲ್ಲ ಏನ್ ಹೇಳ್ತೀಯಾ ಎಂದು ಗಡಸಾಗಿ ಪ್ರಶ್ನೆ ಮಾಡೋ ನಿವೇದನಾಳ ಮಾತಿಗೆ ಸೌಜನ್ಯ ಮಾತ್ರ ಮೌನಿ. ಸೌಜನ್ಯಾಳ ಕೈ ಹಿಡಿದು ಕೂರ್ಸಿ ತಾನು ಕೂಡ ಅವಳ ಪಕ್ಕವೇ ಕುಳಿತು, ನೋಡು ಸೌಜನ್ಯ, ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅನ್ನೋ ಆಕರ್ಷಣೆ ಎಲ್ಲವೂ ಸಹಜವೇ. ಆದ್ರೆ ಪ್ರೀತಿ ಪ್ರೇಮದ ಗುಂಗಿಗೆ ಬೀಳೋ ಮೊದಲು ನಾವು ನಮ್ಮ ಸ್ಥಿತಿಯನ್ನ, ನಮ್ಮ ಜವಾಬ್ದಾರಿಯನ್ನ ಕೂಡ ನೋಡ್ಬೇಕು ಅಲ್ವಾ? ನೀನು ಮಂಡ್ಯದ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದಾದ್ರೂ ಯಾಕೆ? ಈ ರೀತಿ ಪ್ರೀತಿ ಪ್ರೇಮ ಅನ್ನೋದಕ್ಕ? ನಿನಗೆ ತಂಗಿ ಮದುವೆ ಜವಾಬ್ದಾರಿ ಇದೆ, ತಮ್ಮನನ್ನ ಓದಿಸ್ಬೇಕು, ಅಪ್ಪ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಜವಾಬ್ದಾರಿ ಇದೆ ಅಂತ ನೀನು ಹೇಳ್ದಾಗ ಮನದೊಳಗಡೆಗೆ ನಿನ್ನ ಬಗ್ಗೆ ಎಷ್ಟು ಹೆಮ್ಮೆ ಪಟ್ಟೆ ಗೊತ್ತಾ ನಾನು. ಆದ್ರೆ ಇತ್ತೀಚೆಗೆ ನಿನ್ನ ವರ್ತನೆ ಕಂಡು ನಿಜವಾಗಿಯೂ ಬೇಸರ ಆಗ್ತಾ ಇದೆ ನನಗೆ ಅಂತ ನಿವೇದನ ಹೇಳಿದ್ರೆ ಕಣ್ಣು ತುಂಬಿಕೊಂಡು ನಿವೇದನಾಳನ್ನ ನೋಡ್ತಾಳೆ ಸೌಜನ್ಯ. ಆಗ ನಿವೇದನ, ನಿಂಗೆ ನೋವಾಗ್ಲಿ ಅಂತ ಹೇಳಿಲ್ಲ ಸೌಜನ್ಯ, ನಾನು ನೀನು ಬಾಳು ಹಾಳಾಗ್ಬಾರ್ದು ಅನ್ನೋ ಕಾಳಜಿಗೆ ಹೇಳ್ತಾ ಇದ್ದೀನಿ ಅನ್ನೋ ನಿವೇದನಾಳಿಂದ ತನ್ನ ಕೈ ಬಿಡಿಸ್ಕೊಂಡ ಸೌಜನ್ಯ, ಪ್ರೀತಿ ಮಾಡೋದು ತಪ್ಪು ಅಂತೀರಾ ಅಕ್ಕ ಅಂತ ಕೇಳ್ತಾಳೆ. ಆಗ ನಿವೇದನ, ಪ್ರೀತಿ ಮಾಡೋದು ತಪ್ಪು ಅಂತ ಹೇಳಲ್ಲ ಸೌಜನ್ಯ, ಆದ್ರೆ ಎಲ್ಲದಕ್ಕೂ ಒಂದು ರೀತಿ ನೀತಿ ಅನ್ನೋದು ಬೇಕು. ನಾವು ಪ್ರೀತಿಸ್ತಾ ಇರೋ ವ್ಯಕ್ತಿ ನಮ್ಮ ಪ್ರೀತಿಗೆ ಪಾತ್ರನೋ ಅಥವಾ ಅಪಾತ್ರನೋ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಹಾಗೆ ನಾವು ಪ್ರೀತಿಸೋ ವ್ಯಕ್ತಿಯನ್ನ ಆಯ್ಕೆ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗತ್ತೆ. ನೀನು ಇಲ್ಲಿಗೆ ಬಂದು 3 ತಿಂಗಳಾಗಿಲ್ಲ, ಅಷ್ಟು ಬೇಗ ಪ್ರೀತಿ ಪ್ರೇಮ ಅಂತ ಓಡಾಡ್ತಾ ಇದೀಯಾ. ಆ ವ್ಯಕ್ತಿ ಬಗ್ಗೆ ಏನಾದ್ರೂ ತಿಳಿದಿದ್ಯಾ ನಿನಗೆ? ಆತನ ಪೂರ್ವಾಪರ ವಿಚಾರಿಸಿ ಪ್ರೀತಿ ಮಾಡ್ತಾ ಇದೀಯಾ ನೀನು? ಅಲ್ಲದೆ ಇದುವರೆಗೂ ಮನೆ ಜವಾಬ್ದಾರಿ ಅದು ಇದು ಅಂತ ಮಾತಾಡ್ತಾ ಇದ್ದ ನೀನು ಇತ್ತೀಚೆಗೆ ಯಾವ್ದಾದ್ರೂ ಜವಾಬ್ದಾರಿ ಕಡೆಗೆ ಗಮನ ಕೊಟ್ಟಿದೀಯಾ ಸೌಜನ್ಯ? ಜವಾಬ್ದಾರಿ ಕಡೆ ಗಮನ ಬೇಡ, ಕೊನೆ ಪಕ್ಷ ನೀನ್ ಹೆತ್ತವ್ರ ಜೊತೆಗೆ ಒಡ ಹುಟ್ಟಿದವ್ರ ಜೊತೆಗೆ ಮಾತಾಡ್ತಾ ಇದೀಯಾ ಅಂತ ನೀನೇ ಒಂದ್ಸಲ ಯೋಚನೆ ಮಾಡಿ ನೋಡು. ನಿನ್ನೆ ರಾತ್ರಿ ನಿನ್ನ ತಂದೆ ನಿನ್ಗೆ ಕರೆ ಮಾಡಿ ಸಾಕಾಗಿ ಕೊನೆಗೆ ನಿನ್ನ ಗೆಳತಿಯರಿಗೆ ಕರೆ ಮಾಡಿ ಸೌಜನ್ಯಗೆ ಒಂದ್ಸಲ ಕಾಲ್ ಮಾಡೋಕೆ ಹೇಳಿ ಅವಳ ತಂಗಿಯ ಎಂಗೇಜ್ಮೆಂಟ್ ವ್ಯವಸ್ಥೆ ಮಾಡ್ತಿದೀವಿ ಅಂತ ಹೇಳಿದ್ದಾರೆ ಅಂದ್ರೆ ಯೋಚನೆ ಮಾಡು ನೀನೆ.
ಒಬ್ಬ ತಂದೆಯ ಕರೆಗೆ ನೀನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದ್ರೆ ನಿನ್ನ ಜ್ಞಾನ ಯಾವ ಕಡೆ ಇದೆ? ಈಗ್ಲೂ ಅಷ್ಟೇ, ನೀನು ನಿನ್ ತಂಗಿ ಜೊತೆಗೆ ಮಾತಾಡ್ತಾ ಇದೆ ಅಂತ ಎಷ್ಟು ಬೇಗ ಸುಳ್ಳು ಹೇಳ್ದೆ ಅಲ್ವಾ ಅಂತ ನಿವೇದನ ಕೇಳಿದ್ರೆ ಸುಮ್ನೆ ತಲೆ ತಗ್ಗಿಸ್ತಾಳೆ ಸೌಜನ್ಯ. ಆಗ ನಿವೇದನ, ನಾನು ವಯಸ್ಸಿನಲ್ಲಿ ಮಾತ್ರ ನಿನ್ಗಿನ್ನ ದೊಡ್ಡವಳಲ್ಲ, ನಿನ್ಗಿಂತ ಹೆಚ್ಚು ಜೀವನವನ್ನ ನೋಡಿದೀನಿ. ನೀನು ನನ್ನನ್ನ ಬಾಯಿ ಮಾತಿಗೆ ಅಕ್ಕ ಅಂತ ಕರಿಬಹುದು, ಆದ್ರೆ ನಾನು ನಿನ್ನನ್ನ ಮನಸಾರೆ ತಂಗಿ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿಯೇ ನಿನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸೌಜನ್ಯ. ಇದೆಲ್ಲ ಬೇಡಮ್ಮ. ನೀನು ಬೆಂಗಳೂರಿಗೆ ಕೆಲಸ ಮಾಡೋಕೆ ಬಂದಿರೋದು ಒಂದು ಸ್ಪಷ್ಟ ಉದ್ದೇಶಕ್ಕಾಗಿ. ಆ ಉದ್ದೇಶದ ಕಡೆಗೆ ಗಮನ ಕೊಡು. ವರ್ಷಾನ್ಗಟ್ಲೆ ನೋಡಿದ ಒಬ್ಬ ವ್ಯಕ್ತಿಯನ್ನೇ ನಂಬೋಕೆ ಆಗೋದಿಲ್ಲ ಈ ಕಾಲದಲ್ಲಿ. ಹೆತ್ತವರೇ ನೋಡಿ ಮದ್ವೆ ಮಾಡಿದ್ರು ಕೂಡ ಆ ವ್ಯಕ್ತಿ ಬಗ್ಗೆ ಸರಿಯಾಗಿ ತಿಳಿಯೋಕೆ ಆಗಿರೋದಿಲ್ಲ. ಅಂಥದ್ರಲ್ಲಿ ಕೇವಲ 1 ತಿಂಗಳಲ್ಲಿ ಪರಿಚಯವಾದ ಒಬ್ಬ ಹುಡುಗನ ಜೊತೆಗೆ ನೀನು ತೀರಾ ಮುಂದುವರಿತಿದೀಯಾ ಅನ್ನೋದು ನನ್ನ ನಂಬಿಕೆ ಅನ್ನೋ ನಿವೇದನ ತನ್ನ ಧ್ವನಿಯನ್ನ ತಗ್ಗಿಸಿ ಹೇಳಿದ್ರೆ ಅದಕ್ಕೆ ಸೌಜನ್ಯ, ಅಯ್ಯೋ ಇಲ್ಲ ಅಕ್ಕ, ನೀವ್ ತಿಳಿದ ಹಾಗೆ ನಾನೇನು ಹೆಚ್ಚಿಗೆ ಮುಂದುವರೆದಿಲ್ಲ. ಆ ಹುಡುಗನ ಹೆಸರು ಮನಸ್ವಿ ಅಂತ. ಅವರು ಒಬ್ಬ ಪೇಂಟರ್, ಅದ್ಭುತ ಚಿತ್ರಕಲಾವಿದ ಅಕ್ಕ ಅನ್ನೋ ಸೌಜನ್ಯ ತನ್ನ ಮತ್ತೆ ಮನಸ್ವಿಯ ಪರಿಚಯದಿಂದ ಹಿಡಿದು ಇಲ್ಲಿವರೆಗೂ ಏನೇನೆಲ್ಲ ನಡೀತು ಅನ್ನೋದನ್ನ ಯಾವುದೇ ಮುಚ್ಚು ಮರೆ ಇಲ್ಲದೆ ಹೇಳ್ತಾಳೆ. ಅವಳ ಮಾತುಗಳನ್ನ ಗಮನವಿಟ್ಟು ಕೇಳೋ ನಿವೇದನ, ಇದಿಷ್ಟೇ ನಡೆದಿರೋದು ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ಸೌಜನ್ಯ. ನೀನು ಅವನಿಗೆ ಪ್ರತಿನಿತ್ಯ 5-6 ಫೋಟೋಗಳನ್ನ ಕಳಿಸ್ತಾ ಇದೀಯ ಅನ್ನೋದೇನು ಸಣ್ಣ ವಿಷಯನ? ಈಗಿನ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅನ್ನೋದು ನಿನಗೆ ತಿಳಿಯದ ವಿಷಯವೇನಲ್ಲ. ಅದು ಅಲ್ಲದೆ ನೀನು ನಿನ್ನ ಫೋಟೋಗಳನ್ನ ಮಾತ್ರ ಕಳಿಸೋದಲ್ದೆ ನಿನ್ನ ಗೆಳತಿಯರ ಅನುಮತಿ ಇಲ್ಲದೆ ಅವರ ಫೋಟೋಗಳನ್ನ ಸಹ ಕಳಿಸಿದೀಯಾ ಅಂತ ನೀನೇ ಹೇಳ್ತಿದೀಯಲ್ಲ. ನೀನು ಮಾಡಿರೋದು ತಪ್ಪಲ್ವಾ? ಮುಂದೊಂದು ದಿನ ನಿಮ್ಮೆಲ್ಲರ ಫೋಟೋಗಳು ಬೇರೆ ಯಾವುದೋ ಕೆಟ್ಟ ಉದ್ದೇಶಕ್ಕೆ ಬಳಕೆ ಆದ್ರೆ ಏನ್ ಮಾಡ್ತೀಯಾ? ಯಾವುದೋ ಅಶ್ಲೀಲ ವೆಬ್ಸೈಟ್ಗಳಲ್ಲಿ ನಿಮ್ಮೆಲ್ಲರ ಫೋಟೋ ಹರಿದಾಡಿದ್ರೆ ನಿಮ್ಮ ಗೌರವದ ಜೊತೆಗೆ ನಿಮ್ಮ ಮನೆಯವರ ಗೌರವ ಏನಾಗಬಹುದು ಅನ್ನೋ ಸಣ್ಣ ಕಲ್ಪನೆ ಇದೆಯಾ ನಿನಗೆ? ಕೇವಲ ಆ ಹುಡುಗನ ಧ್ವನಿ ಕೇಳಿ ಮರುಳಾಗಿ ಅವನ ಅಂದಕ್ಕೆ ಮನಸೋತು ಅವನೊಂದಿಗೆ ಇಷ್ಟು ಆತ್ಮೀಯವಾಗಿ ಮುಂದುವರಿತಾ ಇರೋದು ಖಂಡಿತವಾಗಿಯೂ ಒಳ್ಳೆ ಲಕ್ಷಣ ಅಲ್ಲ ಸೌಜನ್ಯ. ಹಾಗೆ ಸುಂದರವಾದ ವ್ಯಕ್ತಿಗಳೆಲ್ಲರೂ ಸುಂದರವಾದ ಮನಸ್ಸನ್ನ ಹೊಂದಿರ್ತಾರೆ ಅನ್ನೋದು ನಿನ್ನ ತಪ್ಪು ಕಲ್ಪನೆ. ಎಷ್ಟೋ ನಯವಂಚಕರು ಕೂಡ ನೋಡೋಕೆ ಅಪ್ರತಿಮ ಸುರ ಸುಂದರಾಂಗರೇ ಆಗಿರ್ತಾರೆ, ಆದ್ರೆ ಸಮಯ ಬಂದಾಗ್ಲೇ ಅವರ ನಿಜ ರೂಪ ಆಚೆಗೆ ಬರೋದು. ನಿನ್ನಂತ ಮುಗ್ಧ ಹೆಣ್ಣು ಮಕ್ಕಳೇ ಅಂತವರ ಟಾರ್ಗೆಟ್. ಮೊದ್ಲು ನಯವಾಗಿ ಮಾತಾಡಿ ನಿಮ್ಮ ವಿವರಗಳನ್ನ ಕಲೆ ಹಾಕಿ ನಂತರ ನಿಮ್ಮ ಜೊತೆಗೆ ಸ್ನೇಹ ಬೆಳೆಸಿ ಪ್ರೀತಿ ಪ್ರೇಮ ಅಂತೆಲ್ಲ ನಿಮ್ಮ ತಲೆ ಕೆಡಿಸಿ ಕೊನೆಗೆ ದೈಹಿಕ ಬೇಡಿಕೆವರೆಗೂ ಮುಂದುವರೆದು ದೈಹಿಕವಾಗಿಯೂ ನಿಮ್ಮನ್ನ ಬಳಸ್ಕೊಂಡು ಅದರ ಫೋಟೋ ವಿಡಿಯೋ ಇಟ್ಕೊಂಡು ಬಳಿಕ ಪದೇ ಪದೇ ಹೆಣ್ಮಕ್ಳನ್ನ ಬೆದರಿಸಿ ಅಂತಹ ದಂಧೆಗೆ ಎಳೆದು ಬಿಡ್ತಾರೆ. ನನ್ನ ಪ್ರಕಾರ ನೀನು ಕೂಡ ಅಂತಹ ಮುಗ್ಧೆಯೇ. ಇದನ್ನೆಲ್ಲ ಏನು ನಾನು ಕಲ್ಪಿಸ್ಕೊಂಡು ಹೇಳ್ತಾ ಇರೋದಲ್ಲ ಸೌಜನ್ಯ, ನಮ್ಮ ಸಮಾಜದಲ್ಲಿ ನಿತ್ಯ ನಡೀತಾ ಇರೋ ಘಟನೆಗಳನ್ನೇ ನಾನು ಹೇಳ್ತಾ ಇರೋದು. ತಂತ್ರಜ್ಞಾನ ಮುಂದುವರೆದಷ್ಟು ಎಷ್ಟು ಉಪಯೋಗಕಾರಿಯೋ ಅಷ್ಟೇ ಅಪಾಯಕಾರಿ ಅನ್ನೋದು ಎಷ್ಟೋ ವಿಚಾರಗಳಲ್ಲಿ ಸಾಬೀತಾಗಿದೆ. ಇಂಥದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ, ಅವರವರ ಮನಸ್ಸಿಗೆ ಮಾತ್ರವೇ ಸಾಧ್ಯ. ನಮ್ಮ ಕಂಟ್ರೋಲ್ನಲ್ಲಿ ನಾವು ಇರಬೇಕು. ನಿನಗೆ ಈ ಹುಡುಗನ ಮೇಲೆ ಪ್ರೀತಿ ನಂಬಿಕೆ ವಿಶ್ವಾಸವಿದೆ ಅನ್ನೋದೇ ಆದ್ರೆ ಮೊದಲು ಇವನ ಬಗ್ಗೆ ವಿಚಾರಿಸಿ ನೋಡು. ಇವನ ಮನೆಯವರು ಹೆತ್ತವರು ಇವನ ಹಿನ್ನೆಲೆ ಎಲ್ಲವನ್ನ ಮೊದಲು ತಿಳ್ಕೊ, ಆಮೇಲೆ ಪ್ರೀತಿ ಪ್ರೇಮದ ಬಗ್ಗೆ ಯೋಚನೆ ಮಾಡು. ಅಥವಾ ನಿನ್ನ ಹೆತ್ತವರಿಗೆ ತಿಳಿಸಿ ಮದುವೆ ಆಗ್ಬಿಡು ಅಂತ ಬುದ್ಧಿವಾದ ಹೇಳ್ತಾಳೆ ನಿವೇದನ. ಆ ಕ್ಷಣಕ್ಕೆ ಸೌಜನ್ಯಾಗೂ ನಿವೇದನ ಹೇಳಿದ್ದೆ ಸರಿ ಅನ್ಸಿತ್ತು. ಹಾಗಾಗಿ ಸರಿ ಅಕ್ಕ, ನೀವು ಹೇಳ್ದಂತೆಯೇ ಮಾಡ್ತೀನಿ. ಮೊದಲು ಮನಸ್ವಿಯ ಬಗ್ಗೆ ತಿಳ್ಕೊಳ್ತೀನಿ, ನಂತರ ಅವರೊಂದಿಗೆ ನಮ್ಮ ಮದುವೆ ಬಗ್ಗೆ ಮಾತಾಡ್ತೀನಿ ಅಂದಾಗ ಅವಳ ಕೆನ್ನೆ ತಟ್ಟೋ ನಿವೇದನ, ಮೊದಲು ನಿನ್ನ ಅಪ್ಪ ಅಮ್ಮನ ಜೊತೆಗೆ ಮಾತಾಡು. ಪಾಪ ಅವರು ನಿನ್ನ ಜೊತೆ ಮಾತಾಡಬೇಕು ಅಂತ ಕಾಯ್ತಿದ್ದಾರೆ. ನಿನ್ನ ತಂಗಿಯ ಎಂಗೇಜ್ಮೆಂಟ್ ವ್ಯವಸ್ಥೆ ನಡೀತಾ ಇದೆಯಂತೆ, ಏನಾದರೂ ಸಹಾಯ ಬೇಕಾ ಅಂತ ಕೇಳು. ನಿನ್ನಲ್ಲಿ ಹಣ ಇಲ್ದಿದ್ರೆ ನಾನು ಕೊಡ್ತೀನಿ ಅಂತ ಸಣ್ಣ ನಗು ನೀಡಿ ಆಚೆಗೆ ಬರ್ತಾಳೆ ನಿವೇದನ.
ರಾತ್ರಿ ಇಡೀ ನಿವೇದನ ಹೇಳಿದ ಮಾತುಗಳನ್ನೇ ಮನನ ಮಾಡ್ಕೊಳ್ಳೋ ಸೌಜನ್ಯ ಅಕ್ಕ ಹೇಳಿದ್ದು ಕೂಡ ಸತ್ಯವೇ, ನಾನು ಪ್ರೀತಿ ಪ್ರೇಮ ಅಂತ ದುಡ್ಕ್ಬಿಟ್ರೆ ಅನ್ನೋ ಭಯಕ್ಕೆ ಹಾಗೆಲ್ಲ ಹೇಳಿದ್ದಾರೆ. ಇನ್ಮೇಲೆ ಸಾಧ್ಯ ಆದಷ್ಟು ಮನಸ್ವಿಯಿಂದ ದೂರ ಇರಬೇಕು. ಅಷ್ಟಕ್ಕೂ ಅವ್ರು ಇನ್ನೂ ನನಗೆ ಪ್ರಪೋಸ್ ಮಾಡಿಲ್ಲ, ನಾನು ಕೂಡ ಅವ್ರ ಜೊತೆಗೆ ಪ್ರೀತಿ ಪ್ರೇಮದ ಮಾತಾಡಿಲ್ಲ. ಹಾಗಾಗಿ ಇಂದಿನಿಂದನೇ ಅವರಿಂದ ಅಂತರ ಕಾಯ್ದುಕೊಳ್ತೀನಿ. ನನಗೆ ನನ್ನ ಕುಟುಂಬದ ಗೌರವ ಕೂಡ ಮುಖ್ಯನೇ. ನನ್ನಿಂದ ನನ್ನ ಮನೆಯವರಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ತೀರ್ಮಾನವನ್ನೇನೋ ಮಾಡ್ತಾಳೆ ಸೌಜನ್ಯ. ಮಾರನೇ ದಿನ ಹಿಂದಿನ ರಾತ್ರಿ ನಿರ್ಧಾರ ಮಾಡದಂತೆ ಬೆಳಗ್ಗೆಯಿಂದಲೇ ಮನಸ್ವಿಗೆ ಮೆಸೇಜ್ ಮಾಡಲಿಲ್ಲ ಸೌಜನ್ಯ. ಆದರೆ ಮನಸ್ವಿ ಮಾತ್ರ ಎಂದಿನಂತೆ ಅವಳಿಗೆ ಗುಡ್ ಮಾರ್ನಿಂಗ್ ಮುದ್ದು ಅಂತ ಹೃದಯದ ಚಿಹ್ನೆ ಕಳಿಸಿ ಮೆಸೇಜ್ ಮಾಡಿದ್ದ. ಅವನ ಮೆಸೇಜ್ ನೋಡಿಯೂ ತನ್ನ ನಿರ್ಧಾರಕ್ಕೆ ಬದ್ಧಳಾಗಿ ನಡ್ಕೊಳ್ಳೋ ಸೌಜನ್ಯ ಗಾರ್ಮೆಂಟ್ಸ್ಗೆ ಹೋಗೋವರೆಗೂ ತನ್ನ ಫೋನ್ ಕಡೆಗೆ ಗಮನ ಕೊಡಲಿಲ್ಲ. ಆದರೂ ಬೆಳಗ್ಗೆ 10:30 ಹೊತ್ತಿಗೆ ಕಾಫಿ ಕುಡಿಯುವಾಗ ಮನಸ್ಸು ತಡಿಲಾರ್ದೆ ತನ್ನ ಫೋನ್ ನೋಡಿದ್ರೆ ಅದರಲ್ಲಿ ಮನಸ್ವಿಯ 100 ಮೆಸೇಜ್ಗಳು, 10 ಮಿಸ್ ಕಾಲ್ಗಳು ಕಾಯ್ತಾ ಇತ್ತು. ಮುದ್ದು, ನನಗೆ ಗುಡ್ ಮಾರ್ನಿಂಗ್ ಹೇಳಲ್ವಾ ನೀನು? ಮುದ್ದು, ಏನಾಯ್ತು? ಮುದ್ದು, ನೀನು ಹುಷಾರಾಗಿದೆಯಾ ತಾನೇ? ಯಾಕೋ ಮುದ್ದು, ನನ್ನ ಮೇಲೆ ಕೋಪನಾ? ಮುದ್ದು, ನನ್ನ ಜೊತೆಗೆ ಮಾತಾಡಲ್ವಾ? ಮುದ್ದು ಪ್ಲೀಸ್ ಏನಾದರೂ ರಿಪ್ಲೈ ಮಾಡು. ಮುದ್ದು, ನಿನಗಾಗಿ ನಾನು ಕಾಯ್ತಾ ಇದ್ದೀನಿ ಕಣೋ. ಮುದ್ದು ಪ್ಲೀಸ್ ಒಂದೇ ಒಂದು ರಿಪ್ಲೈ ಮಾಡಬಾರ್ದಾ? ನೀನು ಹುಷಾರಾಗಿದೆಯಾ ತಾನೇ? ಏನಾದರೂ ಸಮಸ್ಯೆನಾ? ಹೇಳು ಮುದ್ದು. ಈ ರೀತಿ ಅವನ ಸಾಲು ಸಾಲು ಮೆಸೇಜ್ಗಳು ಜೊತೆಗೆ ಇವಳನ್ನ ಮುದಗೊಳಿಸುವ ಇಮೋಜಿಗಳು ಕಾಯ್ತಾ ಇತ್ತು. ಅದೆಲ್ಲವನ್ನ ನೋಡಿಯೂ ನಿರ್ಲಕ್ಷ್ಯ ಮಾಡಬೇಕು ಅನ್ಕೊಂಡ ಹುಡುಗಿ ಕಷ್ಟಪಟ್ಟು ಮಧ್ಯಾಹ್ನದವರೆಗೂ ಫೋನ್ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಊಟದ ಸಮಯದಲ್ಲಿ ಮತ್ತೊಮ್ಮೆ ಫೋನ್ ನೋಡಿದವಳಿಗೆ ಅದೇ ರೀತಿಯ ಮೆಸೇಜ್ಗಳು ಕಾಣಸಿಗುತ್ತೆ. ಮುದ್ದು, ಏನಾಯ್ತು ನಿನಗೆ? ಯಾಕೆ ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ? ನನ್ನಿಂದ ಏನಾದರೂ ತಪ್ಪಾಯ್ತಾ? ಅದನ್ನಾದ್ರೂ ಹೇಳು. ನನ್ನಿಂದ ಏನಾದರೂ ಬೇಸರ ಆಯ್ತಾ? ಮುದ್ದು ಪ್ಲೀಸ್ ನನ್ನ ಜೊತೆಗೆ ಮಾತಾಡು. ನಿನ್ನ ಮೆಸೇಜ್ ಇಲ್ಲದೆ ನನಗೆ ಹಿಂಸೆ ಆಗ್ತಿದೆ ಮುದ್ದು. ನಾನೇನಾದರೂ ತಪ್ಪು ಮಾಡಿದ್ದೀನಾ ಅನ್ನೋ ಆತಂಕ ಕಾಡ್ತಾ ಇದೆ ನನಗೆ. ಬೆಳಗ್ಗೆಯಿಂದ ಒಂದು ಲೋಟ ನೀರನ್ನು ಸಹ ಕುಡ್ದಿಲ್ಲ ನಾನು. ನೀನು ರಿಪ್ಲೈ ಮಾಡೋವರೆಗೂ ಹೀಗೆ ಉಪವಾಸ ಇದ್ಬಿಡ್ತೀನಿ ಅಂತೆಲ್ಲ ಮೆಸೇಜ್ ಮಾಡಿದ್ದಾನೆ ಮನಸ್ವಿ. ಅದೆಲ್ಲವನ್ನ ಕಂಡ ಹುಡುಗಿ ಇನ್ನೂ ತನಗೆ ಅವನನ್ನ ದೂರವಿರಿಸೋಕೆ ಸಾಧ್ಯವಿಲ್ಲ ಅಂದ್ಕೊಂಡು ತಕ್ಷಣ ತಾನೇ ಅವನಿಗೆ ಕರೆ ಮಾಡಿ ಅವನು ಕಾಲ್ ಸ್ವೀಕಾರ ಮಾಡಿದ ತಕ್ಷಣ ಐ ಆಮ್ ಸಾರಿ ಮನು, ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಹೇಳಿ ಮತ್ತೆ ಹಿಂದಿನಂತೆ ಮಾತಾಡೋಕೆ ಶುರು ಮಾಡ್ತಾಳೆ ಸೌಜನ್ಯ. ಇತ್ತ ಕಾಲೇಜ್ನಲ್ಲಿ ಮತ್ತೊಂದು ಅವಾಂತರ ನಡೀತಾ ಇತ್ತು. ತನ್ನನ್ನ ಮತ್ತೆ ನಿವೇದನಾಳನ್ನ ಒಟ್ಟಿಗೆ ಕೂಡ್ ಹಾಕಿದ್ದ ಕುಮಾರ್ ಒಂಟಿಯಾಗಿ ಸಿಕ್ಕಾಕೊಂಡಿದ್ದಾನೆ ಅಂತ ಅವನ ಕೊರಳ ಪಟ್ಟಿ ಹಿಡಿದು ಪ್ರಶ್ನಿಸ್ತಾ ಇದ್ದ ಸೌರಭ್, ನಿಜ ಹೇಳು ಕುಮಾರ್, ಅವತ್ತು ನೀನು ಬೇಕು ಅಂತಾನೆ ನಮ್ಮನ್ನ ಕೂಡ್ ಹಾಕಿದ್ದು ಅನ್ನೋದು ನನಗೂ ಗೊತ್ತು. ಆದ್ರೆ ಹಾಗೆ ಮಾಡು ಅಂತ ನಿನಗೆ ಹೇಳ್ಕೊಟ್ಟಿದ್ದು ಯಾರು? ನಾನು ನಿನಗೆ ಹೊಡೆಯೋದಿಲ್ಲ, ಬಡಿಯೋದು ಇಲ್ಲ. ಬೇಕಾದ್ರೆ ನೀನು ಕೇಳಿದಷ್ಟು ಹಣ ಕೊಡ್ತೀನಿ. ಆದ್ರೆ ಇದನ್ನೆಲ್ಲ ಮಾಡೋಕೆ ಹೇಳಿದ್ ಯಾರು ಅಂತ ಹೇಳ್ಬಿಡು ಸಾಕು ಅಂತ ಪ್ರಶ್ನಿಸಿದ್ರೆ ಜಪ್ಪಯ್ಯ ಅಂದ್ರೂ ಬಾಯ್ ಬಿಡ್ಲಿಲ್ಲ ಕುಮಾರ. ಆ ಕುಮಾರ್ನ ಉಡಾಫೆಯಿಂದ ಕೋಪಗೊಂಡ ಸೌರಭ್ ಅವನ್ ಮುಖ ಮೂತಿ ನೋಡ್ದೆ ಚಚ್ಚುತ್ತಾ ಮರ್ಯಾದೆಯಾಗಿ ಸತ್ಯ ಬೊಗಳು ನಾಯಿ ಅನ್ನೋ ಹೊತ್ತಿಗೆ ಅವನ ಬಳಿ ಬರೋ ಸಂಧ್ಯಾ, ಅವರನ್ನ ಬಿಡಿ ಸರ್, ಯಾಕಷ್ಟು ಹಿಂಸೆ ಮಾಡ್ತಾ ಇದ್ದೀರಾ? ಅವರು ಅವತ್ತೇ ಹೇಳಿದ್ದಾರೆ ತಾನೆ, ಮತ್ತೆ ಬಲವಂತವಾಗಿ ಅವ್ರ ಬಾಯಿಂದ ಸುಳ್ಳು ಹೇಳ್ಸೋಕೆ ನೋಡ್ತಾ ಇದ್ದೀರಾ ಎಂದು ಕುಮಾರ್ನನ್ನ ಬಿಡಿಸಿ ಕಳಿಸಿದ್ರೆ ತನ್ನ ಕೋಪವನ್ನ ಸಂಧ್ಯಾಳ ಕಡೆ ತಿರುಗಿಸಿದ ಸೌರಭ್, ನೋಡಿ ಮೇಡಮ್, ಈ ವಿಷಯಕ್ಕೂ ನಿಮ್ಗೂ ಯಾವುದೇ ಸಂಬಂಧ ಇಲ್ಲ. ನಾನು ಅವನ ಜೊತೆಗೆ ಮಾತಾಡೋವಾಗ ಮಧ್ಯದಲ್ಲಿ ನೀವ್ಯಾಕೆ ಬಂದಿದ್ದು? ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹೋಗಿ ಅಂತ ಜೋರಾಗಿ ಗದ್ರತಾನೆ ಸೌರಭ್. ಆಗ ಸಂಧ್ಯಾ, ನಾನು ನನ್ನ ಕೆಲಸವನ್ನೇ ಮಾಡ್ತಾ ಇರೋದು ಸರ್. ಕುಮಾರ್ ಕೂಡ ಇದೇ ಕಾಲೇಜಿನ ಸಿಬ್ಬಂದಿ. ನೀವು ಅವನ ಮೇಲೆ ಹಲ್ಲೆ ಮಾಡೋದನ್ನ ಕಂಡು ಕಾಣದಂತೆ ಇರೋಕೆ ನನ್ನಿಂದ ಸಾಧ್ಯ ಇಲ್ಲ. ಅದಕ್ಕೆ ಪ್ರಶ್ನಿಸೋಕೆ ಬಂದಿದ್ದು. ಅವನು ಈಗಾಗಲೇ ಇರೋ ಸತ್ಯವನ್ನ ಹೇಳಿದಾನಲ್ಲ, ನೀವಿಬ್ರು ಅದೇ ರೂಮಲ್ಲಿ ನಿಶ್ಶಬ್ದವಾಗಿ ಇದ್ದದ್ದು ಅವನಿಗೆ ಗೊತ್ತಿಲ್ಲ, ಅದಕ್ಕೆ ಬೀಗ ಹಾಕಿದ್ದು ಅನ್ನೋ ಸತ್ಯವನ್ನ ಎಲ್ಲರೆದ್ರು ಹೇಳಿದಾನಲ್ಲ.
ಮತ್ತೆ ಮತ್ತೆ ಅದನ್ನೇ ಯಾಕೆ ಪ್ರಶ್ನಿಸೋದು ನೀವು ಎಂದು ಪಟ್ಟು ಬಿಡದೆ ಮಾತಾಡ್ತಾಳೆ ಸಂಧ್ಯಾ. ಅವಳ ಮಾತಿನಿಂದ ಉಕ್ಕಿ ಬರ್ತಾ ಇದ್ದ ಕೋಪವನ್ನ ಹಲ್ಲು ಕಚ್ಚಿ ನಿಯಂತ್ರಿಸಿಕೊಳ್ಳುವಲ್ಲಿ ಸೋಲುವ ಸೌರಭ್ ಇವನಿಂದ ಸತ್ಯ ಹೇಳಿಸ್ದೆ ಹೋದ್ರೆ ನಿವೇದನಾ ಮೇಡಮ್ ದಿನ ದಿನಕ್ಕೆ ಕೊರಗ್ತಾರೆ. ಇವತ್ತು ಕೂಡ ಬೇಕು ಅಂತಾನೆ ಅವರನ್ನ ನೋಡಿ ಸ್ಟಾಫ್ ರೂಮ್ ನಲ್ಲಿ ಯಾರೋ ಕುಹಕವಾಗಿ ಮಾತಾಡಿದ್ದಾರೆ. ಅದರಿಂದ ಅವರು ನೊಂದ್ಕೊಂಡಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಅದಕ್ಕೆ ಇವನಿಗೆ ಚಚ್ಚಿಯಾದ್ರೂ ಸರಿ ಸತ್ಯವನ್ನ ಬಾಯಿ ಬಿಡಿಸ್ಬೇಕು ಅಂದ್ಕೊಂಡೆ, ಆದ್ರೆ ನೀವು ಮಧ್ಯ ಬಂದ್ರಿ ಅಂತಾನೆ ಸೌರಭ್. ಅವನ ಮಾತಿಗೆ ವ್ಯಂಗ್ಯವಾಗಿ ನಗೋ ಸಂಧ್ಯಾ, ಓಹೋ ನಿವೇದನಾ ಮೇಡಮ್ ರವರು ಸಪ್ಪೆಯಾಗಿದ್ರೆ ನಿಮ್ಗೆ ಬೇಸರ ಆಗುತ್ತಾ ಸರ್? ಅವರು ನೊಂದ್ಕೊಂಡ್ರೆ ನಿಮ್ಗೆ ವೇದನೆ ಆಗುತ್ತಾ? ಅವರು ಕಣ್ಣೀರು ಹಾಕಿದ್ರೆ ನಿಮ್ಗೆ ಸಹಿಸೋಕೆ ಆಗೋದಿಲ್ವಾ ಸರ್? ಅವರು ನೊಂದ್ಕೊಂಡ್ರೆ ನೀವು ನೊಂದ್ಕೊಳ್ತೀರಾ ಅಲ್ವಾ? ಅದೇನ್ ಸರ್ ಅಷ್ಟು ಅಟ್ಯಾಚ್ಮೆಂಟ್ ನಿಮಗೂ ಅವ್ರಿಗೂ ಅಂತ ಮತ್ತಷ್ಟು ವ್ಯಂಗ್ಯವಾಗಿ ಕೆಣಕಿ ಕೇಳಿದ್ರೆ, ಹೌದು ನನಗೆ ಅವ್ರ ಮೇಲೆ ಅಟ್ಯಾಚ್ಮೆಂಟ್ ಇದೆ. ಅವರಿಗೆ ನೋವಾದ್ರೆ ನನಗೂ ನೋವಾಗತ್ತೆ. ಯಾಕೆ ಅಂದ್ರೆ ನಾನು ಅವರನ್ನ ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ ಅವರ ಕಣ್ಣೀರನ್ನ ನಾನು ಸಹಿಸೋದಿಲ್ಲ. ಎಸ್ ಐ ಲವ್ ನಿವೇದನಾ, ಅವರಿಗಾಗಿಯೇ ನಾನು ಈ ಕಾಲೇಜಿಗೆ ಬಂದಿದ್ದು. ಶೀ ಇಸ್ ಮೈ ವೇದ, ಐ ಲವ್ ಹರ್ ಅಂತ ರೋಷದಿಂದಲೇ ಹೇಳಿ ಹೋಗ್ತಾನೆ ಸೌರಭ್. ಕತೆ ಮುಂದುವರಿಯುತ್ತೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ.